ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ. ಈ ನಮ್ಮ ಕಾಲೇಜ್ ರೋಡ್, ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನ್ ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದೇ ಉಪ್ಪಿಟ್ಟು ಚಾ ಮಾಡ್ಕೊಂಡು ಬರೋದು, ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಾನು ಸಿಗುದಿಲ್ಲ. ಇಂಥ ಅಯೋಗ್ಯರು ಕೊಡ್ಕೊಂಡು ಒಂದು ಪ್ರೆಸ್ ಮೀಟ್ ಮನೇನು ಉಪ್ಪಿಟ್ಟು ತಂದು ಯಾವ್ರೆ ನೋಡಿರಿ ಜಗತ್ನಾಗ ಯಾವ್ರ ಬಿಜೆಪಿ ಒಳಗೆ ಇಂಥ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ. ಅವ ವಿಜಯೇಂದ್ರ, ವಿಜಯೇಂದ್ರ ಇವ್ರು ಗಜೇಂದ್ರಗಳು, ಇವರೆಲ್ಲ ಕೂಡಿ ನಿನ್ನೆ ನನ್ನ ಮ್ಯಾಗ ಹೋಗ್ಕೋತಾರ ಸಾಬ್ರ ಇದ್ರಾಗ ಅದ್ರ ಟೊಪ್ಪಿಗೆ ಹಾಕೋಣ ಅಂತ. ನೀನೆ ಶಿಕಾರ್ಪುರ್ನಾಗ ಏನ್ ಮಾಡ್ಯಾನ ವಿಜೇಂದ್ರ? ಜಗತ್ ಮ್ಯಾಗ ಕುಚ್ ಬಿ ಹೋನೇದು ಶಿಕಾರ್ಪುರ್ ಹಮ್ ತುಮ್ ಬಾಯಿ ಅಂತ ನೋಡಿ. ನಾಚಿಕೆ ಮಾನ ಮರ್ಯಾದೆ ಇದೆ. ಅವ್ರು ಹಿಂದುತ್ವ ಬಗ್ಗೆ ಏನ್ ಮಾತಾಡ್ತಾರ? ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿ ಇದ್ದಾಗ ಹಣ ತಂದೀವಿ. ಯಾರು ನಾನು ಜಗಳಾಡ್ತಂದೀನಿ, ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗಿದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಲ್ ನೋಡೋಣ. ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ. ಈ ನಮ್ಮ ಕಾಲೇಜ್ ರೋಡ್, ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನ್ ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದೇ ಉಪ್ಪಿಟ್ಟು ಚಾ ಮಾಡ್ಕೊಂಡು ಬರೋದು, ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಾನು ಸಿಗುದಿಲ್ಲ. ಇಂಥ ಅಯೋಗ್ಯರು ಕೊಡ್ಕೊಂಡು ಒಂದು ಪ್ರೆಸ್ ಮೀಟ್ ಮನೇನು ಉಪ್ಪಿಟ್ಟು ತಂದು ಯಾವ್ರೆ ನೋಡಿರಿ ಜಗತ್ನಾಗ ಯಾವ್ರ ಬಿಜೆಪಿ ಒಳಗೆ ಇಂಥ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ. ಅವ ವಿಜಯೇಂದ್ರ, ವಿಜಯೇಂದ್ರ ಇವ್ರು ಗಜೇಂದ್ರಗಳು, ಇವರೆಲ್ಲ ಕೂಡಿ ನಿನ್ನೆ ನನ್ನ ಮ್ಯಾಗ ಹೋಗ್ಕೋತಾರ ಸಾಬ್ರ ಇದ್ರಾಗ ಅದ್ರ ಟೊಪ್ಪಿಗೆ ಹಾಕೋಣ ಅಂತ. ನೀನೆ ಶಿಕಾರ್ಪುರ್ನಾಗ ಏನ್ ಮಾಡ್ಯಾನ ವಿಜೇಂದ್ರ? ಜಗತ್ ಮ್ಯಾಗ ಕುಚ್ ಬಿ ಹೋನೇದು ಶಿಕಾರ್ಪುರ್ ಹಮ್ ತುಮ್ ಬಾಯಿ ಅಂತ ನೋಡಿ. ನಾಚಿಕೆ ಮಾನ ಮರ್ಯಾದೆ ಇದೆ. ಅವ್ರು ಹಿಂದುತ್ವ ಬಗ್ಗೆ ಏನ್ ಮಾತಾಡ್ತಾರ? ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿ ಇದ್ದಾಗ ಹಣ ತಂದೀವಿ. ಯಾರು ನಾನು ಜಗಳಾಡ್ತಂದೀನಿ, ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗಿದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಲ್ ನೋಡೋಣ. ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ. ಈ ನಮ್ಮ ಕಾಲೇಜ್ ರೋಡ್, ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನ್ ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದೇ ಉಪ್ಪಿಟ್ಟು ಚಾ ಮಾಡ್ಕೊಂಡು ಬರೋದು, ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಾನು ಸಿಗುದಿಲ್ಲ. ಇಂಥ ಅಯೋಗ್ಯರು ಕೊಡ್ಕೊಂಡು ಒಂದು ಪ್ರೆಸ್ ಮೀಟ್ ಮನೇನು ಉಪ್ಪಿಟ್ಟು ತಂದು ಯಾವ್ರೆ ನೋಡಿರಿ ಜಗತ್ನಾಗ ಯಾವ್ರ ಬಿಜೆಪಿ ಒಳಗೆ ಇಂಥ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ. ಅವ ವಿಜಯೇಂದ್ರ, ವಿಜಯೇಂದ್ರ ಇವ್ರು ಗಜೇಂದ್ರಗಳು, ಇವರೆಲ್ಲ ಕೂಡಿ ನಿನ್ನೆ ನನ್ನ ಮ್ಯಾಗ ಹೋಗ್ಕೋತಾರ ಸಾಬ್ರ ಇದ್ರಾಗ ಅದ್ರ ಟೊಪ್ಪಿಗೆ ಹಾಕೋಣ ಅಂತ. ನೀನೆ ಶಿಕಾರ್ಪುರ್ನಾಗ ಏನ್ ಮಾಡ್ಯಾನ ವಿಜೇಂದ್ರ? ಜಗತ್ ಮ್ಯಾಗ ಕುಚ್ ಬಿ ಹೋನೇದು ಶಿಕಾರ್ಪುರ್ ಹಮ್ ತುಮ್ ಬಾಯಿ ಅಂತ ನೋಡಿ. ನಾಚಿಕೆ ಮಾನ ಮರ್ಯಾದೆ ಇದೆ. ಅವ್ರು ಹಿಂದುತ್ವ ಬಗ್ಗೆ ಏನ್ ಮಾತಾಡ್ತಾರ? ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿ ಇದ್ದಾಗ ಹಣ ತಂದೀವಿ. ಯಾರು ನಾನು ಜಗಳಾಡ್ತಂದೀನಿ, ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗಿದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಲ್ ನೋಡೋಣ. ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ. ಈ ನಮ್ಮ ಕಾಲೇಜ್ ರೋಡ್, ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನ್ ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದೇ ಉಪ್ಪಿಟ್ಟು ಚಾ ಮಾಡ್ಕೊಂಡು ಬರೋದು, ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಾನು ಸಿಗುದಿಲ್ಲ. ಇಂಥ ಅಯೋಗ್ಯರು ಕೊಡ್ಕೊಂಡು ಒಂದು ಪ್ರೆಸ್ ಮೀಟ್ ಮನೇನು ಉಪ್ಪಿಟ್ಟು ತಂದು ಯಾವ್ರೆ ನೋಡಿರಿ ಜಗತ್ನಾಗ ಯಾವ್ರ ಬಿಜೆಪಿ ಒಳಗೆ ಇಂಥ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ. ಅವ ವಿಜಯೇಂದ್ರ, ವಿಜಯೇಂದ್ರ ಇವ್ರು ಗಜೇಂದ್ರಗಳು, ಇವರೆಲ್ಲ ಕೂಡಿ ನಿನ್ನೆ ನನ್ನ ಮ್ಯಾಗ ಹೋಗ್ಕೋತಾರ ಸಾಬ್ರ ಇದ್ರಾಗ ಅದ್ರ ಟೊಪ್ಪಿಗೆ ಹಾಕೋಣ ಅಂತ. ನೀನೆ ಶಿಕಾರ್ಪುರ್ನಾಗ ಏನ್ ಮಾಡ್ಯಾನ ವಿಜೇಂದ್ರ? ಜಗತ್ ಮ್ಯಾಗ ಕುಚ್ ಬಿ ಹೋನೇದು ಶಿಕಾರ್ಪುರ್ ಹಮ್ ತುಮ್ ಬಾಯಿ ಅಂತ
ನೋಡಿ ನಾಚಿಕೆ ಮಾನ ಮರ್ಯಾದೆ ಇದೆ. ಅವ್ರು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರರು? ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿ ಇದ್ದಾಗ ಹಣ ತಂದೀವಿ. ಯಾರು ನಾನು ಜಗಳಾಡ್ತಂದೀನಿ, ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಲ್ ನೋಡೋಣ. ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ. ಈ ನಮ್ಮ ಕಾಲೇಜ್ ರೋಡ್, ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನ್ ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನಾ ಪ್ರೆಸ್ ಮೀಟ್ ಕರೀದು ಮನೆಯಿಂದೇ ಉಪ್ಪಿಟ್ಟು ಚಾ ಮಾಡ್ಕೊಂಡು ಬರೋದು. ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಾನು ಸಿಗುದಿಲ್ಲ. ಇಂಥ ಅಯೋಗ್ಯರು ಕೊಡ್ಕೊಂಡು ಒಂದು ಪ್ರೆಸ್ ಮೀಟ್. ಮನೇನು ಉಪ್ಪಿಟ್ಟು ತಂದ್ರು ಯಾವ್ರೆ ನೋಡ್ರಿ ಜಗತ್ನಾಗ ಯಾವ್ರೆ ಬಿಜೆಪಿ ಒಳಗೆ. ಇಂಥ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ ಅವ ವಿಜಯೇಂದ್ರ. ವಿಜಯೇಂದ್ರ ಇವ್ರು ಗಜೇಂದ್ರಗಳು, ಇವರೆಲ್ಲ ಕೂಡಿ ನಿನ್ನೆ ನನ್ನ ಮ್ಯಾಗ ಹೋಗ್ಕೋತಾರ. ಸಾಬ್ರ ಇದ್ರಾಗ ಅದ್ರ ಟಪ್ಪಿಗೆ ಹಾಕೋಣಂತೆ. ನೀನೆ ಶಿಕಾರ್ಪುರ್ನಾಗ ಏನ್ ಮಾಡ್ಯಾನ ವಿಜಯೇಂದ್ರ? ಜಗತ್ ಮ್ಯಾಗ ಕುಚ್ ಬಿ ಹೋನೇದು ಶಿಕಾರ್ಪುರ್ ಹಮ್ ತುಮ್ ಬಾಯಿ ಅಂತ. ನೋಡಿ ನಾಚಿಕೆ ಮಾನ ಮರ್ಯಾದೆ ಇದೆ. ಅವ್ರು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರರು? ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿ ಇದ್ದಾಗ ಹಣ ತಂದೀವಿ. ಯಾರು ನಾನು ಜಗಳಾಡ್ತಂದೀನಿ, ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಲ್ ನೋಡೋಣ. ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ. ಈ ನಮ್ಮ ಕಾಲೇಜ್ ರೋಡ್, ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನ್ ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನಾ ಪ್ರೆಸ್ ಮೀಟ್ ಕರೀದು ಮನೆಯಿಂದೇ ಉಪ್ಪಿಟ್ಟು ಚಾ ಮಾಡ್ಕೊಂಡು ಬರೋದು. ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಾನು ಸಿಗುದಿಲ್ಲ. ಇಂಥ ಅಯೋಗ್ಯರು ಕೊಡ್ಕೊಂಡು ಒಂದು ಪ್ರೆಸ್ ಮೀಟ್. ಮನೇನು ಉಪ್ಪಿಟ್ಟು ತಂದ್ರು ಯಾವ್ರೆ ನೋಡ್ರಿ ಜಗತ್ನಾಗ ಯಾವ್ರೆ ಬಿಜೆಪಿ ಒಳಗೆ. ಇಂಥ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ ಅವ ವಿಜಯೇಂದ್ರ. ವಿಜಯೇಂದ್ರ ಇವ್ರು ಗಜೇಂದ್ರಗಳು, ಇವರೆಲ್ಲ ಕೂಡಿ ನಿನ್ನೆ ನನ್ನ ಮ್ಯಾಗ ಹೋಗ್ಕೋತಾರ. ಸಾಬ್ರ ಇದ್ರಾಗ ಅದ್ರ ಟಪ್ಪಿಗೆ ಹಾಕೋಣಂತೆ. ನೀನೆ ಶಿಕಾರ್ಪುರ್ನಾಗ ಏನ್ ಮಾಡ್ಯಾನ ವಿಜಯೇಂದ್ರ? ಜಗತ್ ಮ್ಯಾಗ ಕುಚ್ ಬಿ ಹೋನೇದು ಶಿಕಾರ್ಪುರ್ ಹಮ್ ತುಮ್ ಬಾಯಿ ಅಂತ. ನೋಡಿ ನಾಚಿಕೆ ಮಾನ ಮರ್ಯಾದೆ ಇದೆ. ಅವ್ರು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರರು? ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿ ಇದ್ದಾಗ ಹಣ ತಂದೀವಿ. ಯಾರು ನಾನು ಜಗಳಾಡ್ತಂದೀನಿ, ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಲ್ ನೋಡೋಣ. ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ. ಈ ನಮ್ಮ ಕಾಲೇಜ್ ರೋಡ್, ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನ್ ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನಾ ಪ್ರೆಸ್ ಮೀಟ್ ಕರೀದು ಮನೆಯಿಂದೇ ಉಪ್ಪಿಟ್ಟು ಚಾ ಮಾಡ್ಕೊಂಡು ಬರೋದು. ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಾನು ಸಿಗುದಿಲ್ಲ. ಇಂಥ ಅಯೋಗ್ಯರು ಕೊಡ್ಕೊಂಡು ಒಂದು ಪ್ರೆಸ್ ಮೀಟ್. ಮನೇನು ಉಪ್ಪಿಟ್ಟು ತಂದ್ರು ಯಾವ್ರೆ ನೋಡ್ರಿ ಜಗತ್ನಾಗ ಯಾವ್ರೆ ಬಿಜೆಪಿ ಒಳಗೆ. ಇಂಥ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ ಅವ ವಿಜಯೇಂದ್ರ. ವಿಜಯೇಂದ್ರ ಇವ್ರು ಗಜೇಂದ್ರಗಳು, ಇವರೆಲ್ಲ ಕೂಡಿ ನಿನ್ನೆ ನನ್ನ ಮ್ಯಾಗ ಹೋಗ್ಕೋತಾರ. ಸಾಬ್ರ ಇದ್ರಾಗ ಅದ್ರ ಟಪ್ಪಿಗೆ ಹಾಕೋಣಂತೆ. ನೀನೆ ಶಿಕಾರ್ಪುರ್ನಾಗ ಏನ್ ಮಾಡ್ಯಾನ ವಿಜಯೇಂದ್ರ? ಜಗತ್ ಮ್ಯಾಗ ಕುಚ್ ಬಿ ಹೋನೇದು ಶಿಕಾರ್ಪುರ್ ಹಮ್ ತುಮ್ ಬಾಯಿ ಅಂತ. ನೋಡಿ ನಾಚಿಕೆ ಮಾನ ಮರ್ಯಾದೆ ಇದೆ. ಅವ್ರು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರರು? ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿ ಇದ್ದಾಗ ಹಣ ತಂದೀವಿ. ಯಾರು ನಾನು ಜಗಳಾಡ್ತಂದೀನಿ, ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಲ್ ನೋಡೋಣ. ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ. ಈ ನಮ್ಮ ಕಾಲೇಜ್ ರೋಡ್, ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನ್ ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನಾ ಪ್ರೆಸ್ ಮೀಟ್ ಕರೀದು ಮನೆಯಿಂದೇ ಉಪ್ಪಿಟ್ಟು ಚಾ ಮಾಡ್ಕೊಂಡು ಬರೋದು. ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಾನು ಸಿಗುದಿಲ್ಲ. ಇಂಥ ಅಯೋಗ್ಯರು ಕೊಡ್ಕೊಂಡು ಒಂದು ಪ್ರೆಸ್ ಮೀಟ್.
ಮನೇನು ಉಪ್ಪಿಟ್ಟು ತಂದು ಯಾವ ನೋಡ್ರಿ ಜಗತ್ನಾಗ ಯಾವ ಬಿಜೆಪಿ ಒಳಗೆ ಇಂಥ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ ಅವ ವಿಜಯೇಂದ್ರ ವಿಜಯೇಂದ್ರ ಇವ್ರು ಗಜೇಂದ್ರಗಳು ಇವರೆಲ್ಲ ಕೂಡಿ ನಿನ್ನೆ ನನ್ನ ಮ್ಯಾಗ ಹೋಗ್ಕೋತಾರ ಸಾಬ್ರ ಇದ್ರಾಗ ಅದ್ರ ಟಪ್ಪಿಗೆ ಹಾಕೊಡತ್ತ ನಿನ್ನೆ ಶಿಕಾರ್ಪುರ್ನಾಗ ಏನ್ ಮಾಡ್ಯಾನ ವಿಜೇಂದ್ರ ಜಗತ್ ಮ್ಯಾಗ ಕುಚ್ ಬಿ ಹೋನೇದು ಶಿಕಾರ್ಪುರ್ ಹಮ್ ತುಮ್ ಬಾಯಿ ಬಾಯಿ ಅಂತ ನೋಡಿ ನಾಚಿಕೆ ಮಾನ ಮರ್ಯಾದೆ ಇದೆ ಅವ್ರು ಹಿಂದುತ್ವ ಬಗ್ಗೆ ಏನ್ ಮಾತಾಡ್ತಾರ ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ ಬಿಜೆಪಿ ಇದ್ದಾಗ ಹಣ ತಂದೀವಿ ಯಾರು ನಾನು ಜಗಳಾಡ್ತಂದೀನಿ ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗದಲ್ಲ ನಗರದಾಗ ಡೆವಲಪ್ಮೆಂಟ್ ಮಾಡೀನಿ ಈಗೂ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಳ್ಳಿ ನೋಡೋಣ